ನೀವೆಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ತೋರಿಸಿದ್ರ 5 kg 7 kgಯಿಂದ 5 kg ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ? ಯಾರು ಮಾಡಿದವರು? ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕಾ ಬೇಡ? ಅಲ್ಲಪ್ಪ, ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ, ಅವನು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ, ಯಡಿಯೂರಪ್ಪನ ಮಗ, ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ತೋರಿಸ್ಲೇಬಾರ್ದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನೂ ಹಾಕ್ಬಾರ್ದು. 7 kg ಅಕ್ಕಿಯಿಂದ 5 kg ಮಾಡಿದವ್ರು ನಾವು, ಅವರು 10 kg ಮಾಡಿರೋರು ನಾವು. ಅವ್ರು ಮಾಡಿದ್ರ? ಹಾಂ, ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ? ನಾನೇನು ಹೇಳಿದ್ದೀನಿ? ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ? ಸರ್ಕಾರಿ ನೌಕರರು ಕೊಡಬೇಕಾ? ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿ ವಿನಲ್ಲಿ? ನಾನೇನು ಹೇಳಿದ್ದೀನಿ ಅಂತಂದರೆ, ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು ಇದು. ಇಟ್ಸ್ ಎ ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅದೇನು ಮಾಡಿದ್ದಾರೆ? ಹಿಂದೆ ಗೈಡ್ಲೈನ್ಸ್ ಮಾಡಿದವ್ರು ಯಾರು? BJP ಸರ್ಕಾರ. ಅವರೇ ಮಾಡಿಬಿಟ್ಟು ಈಗ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದು ಅಲ್ಲಿ ನಿಂತ್ಕೊಂಡು. ಅಕ್ಕಿ ಕೊಡಬೇಡ ಅಂತ ಹೇಳಿದವ್ರು ಯಾರು? ಇವರೇ. ಅಕ್ಕಿ ಕೊಟ್ಟವರು ನಾವು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು. 5 kg ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರ ಇವರು? ಹಾಂ, ಕೊಡ್ತಿರ್ಲಿಲ್ಲ. ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ. ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು, ಕಾಂಗ್ರೆಸ್ನವರು ಪಾಪಿಗಳು. ಅವರ ಪಾಪಿಗಳು ನಾವು. ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು? ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನೋಡಮ್ಮ ಇದು ರೈತರಿಗೆ ಕೊಡೋದು, ರೈತರಿಗೆ ನ್ಯಾಯ ಆಗೋದು ಬೇಡ. ನಾವು 4% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ?